ಹಲೋ ನಮಸ್ಕಾರ ಬೆಂಗಳೂರು, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಮತ್ತೊಂದು ವಿಡಿಯೋಗೆ ಸ್ವಾಗತ. ಸೊ ವೀಕ್ಷಕರೇ, ನೀವು ನೋಡ್ಬೋದು ಇವತ್ತು ತಿರ್ಗಾ ನಾವು MS ಕಾರ್ವಾಲ್ಗೆ ಬಂದಿದ್ದೀವಿ. ಸ್ಟಾಕ್ಸ್ಗಳೆಲ್ಲ ಅಪ್ಡೇಟ್ ಆಗಿದೆ. ಆ್ಯಂಡ್ ನೆಕ್ಸ್ಟ್ ನಮಗೆ ಬಂದು ಹಬೀಬ್ ಸರ್ ಇದ್ದಾರೆ. ಫಸ್ಟ್ ಬನ್ನಿ ಸರ್, ನನ್ನ ಚಾನಲ್ಗೆ ವೆಲ್ಕಮ್ ಮಾಡೋಣ. ಹಲೋ ಸರ್. ಹಾಯ್ ಪವಿತ್ರನ್, ಹೇಗಿದ್ದೀರಾ ಪವಿತ್ರನ್. ಫಸ್ಟ್ ಆಫ್ ಆಲ್ ನಿಮ್ಮ ಎಲ್ಲ ಚಾನಲ್ಸ್ ವ್ಯೂವರ್ಸ್ಗೆ ನನ್ನ ಕಡೆಯಿಂದ ನಮಸ್ಕಾರ. ಆಮೇಲೆ ಎಲ್ಲರಿಗೂ ಈ ಸತಿ ಒಳ್ಳೆ ಗಾಡಿಗಳು ತಗೊಬಂದಿದ್ದೀವಿ. ಗಾಡಿ ನೋಡ್ಬೋದು, ಎಲ್ಲ ನಿಮ್ಗೆ ಲೋ ಮೈಲೇಜ್ ಗಾಡಿಗಳಿದೆ, ಅದರಲ್ಲೂ ಮಾಡೆಲ್ ಗಾಡಿಗಳಿವೆ. ತಳ ಮಾಡೋದ್ ಬೇಡ, ಬನ್ನಿ ವಿಡಿಯೋ ಶುರು ಮಾಡೋಣ. ಓಕೆ ಸರ್. ಅಂಡ್ ಅದು ಎಷ್ಟರಿಂದ ಸ್ಟಾರ್ಟ್ ಆಗುತ್ತೆ ಮಾತ್ರ ಹೇಳ್ಬಿಡೋಣ ಸರ್. ನನ್ನ ಹತ್ರ ಸ್ಟಾರ್ಟಿಂಗ್ ರೇಂಜ್ ಬಂದ್ಬಿಟ್ಟು ಈ ಸತಿ 2 ಲಕ್ಷದಿಂದ ಸ್ಟಾರ್ಟಿಂಗ್ ರೇಂಜ್ ಇದೆ. 2 lakhs ಇಂದ ಹಿಡಿದು ನಮ್ಗೆ 15-18 lakhs ಗಂಟಾನು ನನ್ನ ಹತ್ರ ಗಾಡಿಗಳಿವೆ. ಸೂಪರ್ ಸರ್. ಅಂಡ್ ಲೊಕೇಶನ್ ಎಲ್ಲಿ ಬರುತ್ತೆ ಸರ್? ಇದು ಬಂದ್ಬಿಟ್ಟು BTM ಸೆಕೆಂಡ್ ಸ್ಟೇಜ್, ಬಿಳೆಕಳ್ಳಿ, ರಂಕ ಕಾಲೋನಿ ಅಂತ ಹೇಳ್ತಾರೆ. ಸುರಭಿ ಅಪಾರ್ಟ್ಮೆಂಟ್ ಆಪೋಸಿಟ್ ಇದೆ. ಯಾರಿಗಾದ್ರೂ ಲೊಕೇಶನ್ ಗೊತ್ತಾಗ್ಲಿಲ್ಲ ಅಂತ ಹೇಳಿದ್ರೆ ಡಿಸ್ಕ್ರಿಪ್ಷನ್ ನಲ್ಲಿ ಲೊಕೇಶನ್ ಕಳಿಸಿರ್ತೀನಿ, ಇಲ್ಲ ಅಂದ್ರೆ ಕಾಲ್ ಮಾಡಿದ್ರೆ ಲೊಕೇಶನ್ ಕಳಿಸ್ಕೊಡ್ತೀನಿ. ಸೂಪರ್ ಸರ್. ಸೊ ಬನ್ನಿ ವೀಕ್ಷಕರೇ, ಆಗಲೇ ತಡ ಮಾಡದೆ ವಿಡಿಯೋನ ಶುರು ಮಾಡೋಣ. ನಂಬರ್, ಕಾಂಟ್ಯಾಕ್ಟ್ ಡೀಟೇಲ್, ಲೊಕೇಶನ್ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ. ಡಿಸ್ಪ್ಲೇ ಅಲ್ಲಿ ಕೆಳಗೆ ಕೂಡ ಕೊಟ್ಟಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ಸೊ ಸಿಟ್ ಬ್ಯಾಕ್, ರಿಲ್ಯಾಕ್ಸ್ ಅಂಡ್ ಎಂಜಾಯ್. ವೀಕ್ಷಕರೇ, ನೋಡ್ತಾ ಇದ್ದೀರಾ ಫಸ್ಟ್ ವೆಹಿಕಲ್ ನಮ್ಮ ಮುಂದೆ ಒಂದು ಮಾರುತಿ ಸುಜುಕಿ ಸ್ವಿಫ್ಟ್ ಇದೆ ಸರ್. ಇದ್ರ ಡೀಟೇಲ್ಸ್ ಪವಿತ್ರನ್, ಇದು ಬಂದ್ಬಿಟ್ಟು 2014-15 ರಿಜಿಸ್ಟ್ರೇಷನ್ ಸ್ವಿಫ್ಟ್ VDI ಡೀಸೆಲ್ ವೇರಿಯಂಟ್ ಇದೆ. ಸಿಂಗಲ್ ಓನರ್ ಗಾಡಿ ಇದೆ. ಗಾಡಿ ನೋಡ್ಬೋದು ನೀವು, ಮಿಂಟ್ ಕಂಡೀಷನ್ ಅಲ್ಲಿ ಇದೆ. ಯಾವ್ದೇ ತರ ಡೆಂಟ್ ಆಗ್ಲಿ, ಸ್ಕ್ರಾಚ್ ಆಗ್ಲಿ, ಯಾವ್ದೇ ತರದ್ದು ಇಲ್ಲ. ಇದು ಡೀಸೆಲ್ ವೇರಿಯಂಟ್. ಸಿಟಿಯಲ್ಲಿ ಮೈಲೇಜ್ ನಿಮ್ಗೆ 18, ಹೈವೇ 20 ಬರ್ತದೆ. ಈ ಗಾಡಿ ಬಂದ್ಬಿಟ್ಟು ಕರ್ನಾಟಕ ನಂಬರ್ ಸಮೇತ ವಿತ್ ನಂಬರ್ 4,85,000 ಹೇಳ್ತಾ ಇದೀವಿ. ನಿಮ್ ಚಾನಲ್ ಮುಖಾಂತರ ಯಾರಾದ್ರೂ ಬಂತು ಅಂತ ಹೇಳಿದ್ರೆ 4,60,000ಗೆ 2015 ಮಾಡೆಲ್ ಶಿಫ್ಟ್ VDI ಕೊಡ್ತೀನಿ. ಸೂಪರ್ ಸರ್. ಕಂಡೀಷನ್ ಸೂಪರ್ ಆಗಿದೆ ಸರ್. ಅಂಡ್ ವೀಕ್ಷಕರೇ, ನೀವು ಹಂಗೆ ಬಂದ್ರೆ ನೆಕ್ಸ್ಟ್ ನೋಡ್ಬೋದು ಇನ್ನೊಂದು ಸ್ವಿಫ್ಟ್ ಇದೆ ಸರ್. ಇದು ಡೀಟೇಲ್ಸ್ ಪವಿತ್ರನ್, ಇದು ಬಂದ್ಬಿಟ್ಟು 2012 ಮಾಡೆಲ್ ಸಿಂಗಲ್ ಓನರ್ ವೆಹಿಕಲ್. ಇದು VXI ಪೆಟ್ರೋಲ್ ವೇರಿಯಂಟ್ ಆಗಿರ್ತದೆ. ಇದು ಬಂದ್ಬಿಟ್ಟು ನಿಮ್ಗೆ 60,000 ಕಿಲೋಮೀಟರ್ ಓಡಿದೆ. ಗಾಡಿ ನೋಡ್ಬೋದು ನೀವು, ವೆಲ್ ಮೇಂಟೈನ್ ಆಗಿದೆ. ಇದೂನು ಗಾಡಿ, ಇದು ಕರ್ನಾಟಕ ರಿಜಿಸ್ಟ್ರೇಷನ್ ನಂಬರ್ ಇರ್ತದೆ. ಈ ಗಾಡಿ ಸಿಟಿಯಲ್ಲಿ ಮೈಲೇಜ್ ನಿಮ್ಗೆ 14 ಬರ್ತದೆ, ಹೈವೇ 16+ ಸಿಗ್ತದೆ. ಈ ಗಾಡಿದು ಆಸ್ಕಿಂಗ್ ಪ್ರೈಸ್ ಬಂದ್ಬಿಟ್ಟು 4,25,000 ಆಸ್ಕಿಂಗ್ ಪ್ರೈಸ್ ಇದೆ. ನಿಮ್ ಚಾನಲ್ ಮುಖಾಂತರ ಯಾರಾದ್ರೂ ಬಂತು ಅಂತ ಹೇಳಿದ್ರೆ ಫೈನಲ್ ಟು ಫೈನಲ್ 4 ಲಕ್ಷ ರೂಪಾಯಿ ಮಾಡ್ಕೊಡ್ತೀನಿ. 4 lakhs ಫೈನಲ್ ಆಗುತ್ತೆ ನೋಡಬಹುದು. ಹೌದು. ಶಿಫ್ಟ್ ಬೇಡ, i20 ಬೇಕಾ? i20 2011 ಮಾಡೆಲ್ ಸಿಂಗಲ್ ಓನರ್ ವೆಹಿಕಲ್ ಇದೆ. ಬರೀ 47,000 ಕಿಲೋಮೀಟರ್ ಮಾತ್ರ ಓಡಿದೆ ವಿತ್ ಶೋರೂಮ್ ಸರ್ವಿಸ್ ಹಿಸ್ಟ್ರಿ. ಬಹಳ ಜನ ಕೇಳ್ತಾ ಇದ್ರು, ಲೋ ಮೈಲೇಜ್ ಅಲ್ಲಿ ನಮ್ಗೆ ಗಾಡಿ ಬೇಕು ಸರ್ ಅಂತ ಹೇಳ್ಬಿಟ್ಟು. ಅಂತವ್ರಿಗೆ ಏನಂತ ಹೇಳ್ಬಿಟ್ಟು ಸಿಂಗಲ್ ಓನರ್ ಗಾಡಿ i20 ಮ್ಯಾಗ್ನಾ ತಗೊಬಂದಿದ್ವಿ. ಇದ್ರ ಫೀಚರ್ಸ್ ಹೇಳ್ಬೇಕು ಅಂತ ಹೇಳಿದ್ರೆ, AC ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್, 4 ಪವರ್ ವಿಂಡೋಸ್ ಬರ್ತದೆ. ಮತ್ತೆ ಸಿಟಿಯಲ್ಲಿ ಮೈಲೇಜ್ ನಿಮ್ಗೆ 15, ಹೈವೇ 16 ಸಿಗ್ತದೆ. ಈ ಗಾಡಿ ಆಸ್ಕಿಂಗ್ ಪ್ರೈಸ್ ಬಂದ್ಬಿಟ್ಟು 3.5 ಲಕ್ಷ ರೂಪಾಯಿ ಕೋಟ್ ಮಾಡ್ತಾ ಇದ್ದೀವಿ. ನಿಮ್ ಚಾನಲ್ ಮುಖಾಂತರ ಬಂತು ಅಂತ ಹೇಳಿದ್ರೆ ಫೈನಲ್ ಟು ಫೈನಲ್ 3,25,000 ಈ ಗಾಡಿ ಮಾಡ್ಕೊಡ್ತೀನಿ. 3,25,000. ಹೌದು. ಡೈರೆಕ್ಟ್ ಬಂದ್ರೆ ಹೆಚ್ಚು ಕಡಿಮೆ ಆಗ್ಬೋದಾ ಸರ್? ಇಲ್ಲ ಎಲ್ಲ ಆಗ್ತದೆ, ಸ್ವಲ್ಪ ಹೆಚ್ಚು ಕಡಿಮೆ ಆಗ್ತದೆ. ಹಾಗೆ i20 ಬೇಡ, ಬಜೆಟ್ ಕಮ್ಮಿ ಇದೆ ಅಂತ ಕೇಳೋರಿಗೆ ನೆಕ್ಸ್ಟ್ ನಮ್ಮ ಹತ್ರ i10 ಇದೆ. 2010 ಮಾಡೆಲ್ i10 ಇದೆ. ಈ ಗಾಡಿ ಬಂದ್ಬಿಟ್ಟು 2010 ಎರಾ ಆಗಿರ್ತದೆ. ಇದರಲ್ಲಿ ಫೀಚರ್ಸ್ ಬಂದ್ಬಿಟ್ಟು AC ಪವರ್ ಸ್ಟೇರಿಂಗ್, 2 ಪವರ್ ವಿಂಡೋ ಬರ್ತದೆ. ಈ ಗಾಡಿ ಮೈಲೇಜ್ ಬಂದ್ಬಿಟ್ಟು ಸಿಟಿಯಲ್ಲಿ ನಿಮ್ಗೆ 16, ಹೈವೇ 18 ಬರ್ತದೆ. ಮತ್ತೆ ಇದು ಕರ್ನಾಟಕ ನಂಬರ್ ಸಮೇತ ನಿಮ್ಗೆ ಬೇರೆ 2 ಲಕ್ಷ ರೂಪಾಯಿಗೆ ಈ ಗಾಡಿ ಮಾಡಿಕೊಡ್ತೀನಿ. ಜಸ್ಟ್ 2 lakhs ನೋಡಬಹುದು. ಜಸ್ಟ್ 2 lakhsಗೆ ಈ ಗಾಡಿ ಮಾಡ್ಕೊಡ್ತೀನಿ. ಒಂದು ಗಾಡಿ ಕೂಡ ಸಿಗಲ್ಲ 2 lakhsಗೆ. ಈಗ ಎಲ್ಲ 2 lakhs ಮೇಲೆ ಆಗ್ಬಿಟ್ಟಿದೆ ಸರ್. ನೆಕ್ಸ್ಟ್ ನೋಡಿ, ನಮ್ಮ ಮುಂದೆ ಒಂದು ಜಾಜ್ ಇದೆ ಸರ್. ಇದು ಡೀಟೇಲ್ಸ್ ಎಲ್ಲ ಸರ್. ಪವಿತ್ರನ್, ಇದು ಬಂದ್ಬಿಟ್ಟು 2016 ಮಾಡೆಲ್ VX ವೇರಿಯಂಟ್, ಸೆಕೆಂಡ್ ಓನರ್ ಆಗಿರ್ತದೆ. ಗಾಡಿ ಬಂದ್ಬಿಟ್ಟು 52,000 ಕಿಲೋಮೀಟರ್ ಮಾತ್ರ ಓಡಿದೆ. ಗಾಡಿ ನೋಡ್ಬೋದು ನೀವು, ಯಾವ್ದೇ ತರ ಡೆಂಟ್ ಆಗ್ಲಿ, ಸ್ಕ್ರಾಚ್ ಆಗ್ಲಿ, ಯಾವ್ದೇ ತರದಿಲ್ಲ. ಗಾಡಿ ಫೀಚರ್ ಕೇಳ್ಬೇಕು ಅಂತ ಹೇಳಿದ್ರೆ AC ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್, ಏರ್ ಬ್ಯಾಗ್, ABS ಎಲ್ಲ ಬರ್ತದೆ. ಸಿಟಿಯಲ್ಲಿ ಮೈಲೇಜ್ ನಿಮ್ಗೆ 16, ಹೈವೇ 17 ಬರ್ತದೆ. ಈ ಗಾಡಿ ಆಸ್ಕಿಂಗ್ ಪ್ರೈಸ್ ಬಂದ್ಬಿಟ್ಟು 4,90,000 ಆಸ್ಕಿಂಗ್ ಪ್ರೈಸ್ ಇದೆ. ನಿಮ್ ಚಾನಲ್ ಮುಖಾಂತರ ಯಾರಾದ್ರೂ ಬಂತು ಅಂತ ಹೇಳಿದ್ರೆ 4,75,000ಗೆ ಈ ಗಾಡಿ ಮಾಡ್ಕೊಡ್ತೀನಿ. 4,75,000 ಹೋಂಡಾ ಜಾಸ್ ಚೆಕ್ ಮಾಡಬಹುದು. ಅಂಡ್ ನೆಕ್ಸ್ಟ್ ನೋಡಬಹುದು, ನಮ್ಮ ಮುಂದೆ ಒಂದು Volkswagen Polo ಇದೆ ಸರ್. ಇದು ಡೀಟೇಲ್ಸ್ ಪವಿತ್ರನ್, ಇದು ಬಂದ್ಬಿಟ್ಟು 2011 ಮಾಡೆಲ್ ಸಿಂಗಲ್ ಓನರ್ ವೆಹಿಕಲ್. ಗಾಡಿ ನೋಡ್ಬೋದು ನೀವು, ಯಾವ್ದೇ ತರ ಡೆಂಟ್ ಆಗ್ಲಿ, ಸ್ಕ್ರಾಚ್ ಆಗ್ಲಿ, ಯಾವ್ದೇ ತರದಿಲ್ಲ. ಗಾಡಿ ಓಡಿರೋದು ಮಾತ್ರ 49,000 ಕಿಲೋಮೀಟರ್ ಮಾತ್ರ ಓಡಿದೆ. ಸಿಂಗಲ್ ಓನರ್. ಇದರಲ್ಲಿ ಫೀಚರ್ಸ್ ಕೇಳ್ಬೇಕು ಅಂತ ಹೇಳಿದ್ರೆ AC ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್, ಏರ್ ಬ್ಯಾಗ್ ಅಂತೂ ಬರಲ್ಲ ಗಾಡಿನಲ್ಲಿ. ಇದ್ರ ಮೈಲೇಜ್ ಬಂದ್ಬಿಟ್ಟು ನಿಮ್ಗೆ ಸಿಟಿಯಲ್ಲಿ 14, ಹೈವೇ 16 ಬರ್ತದೆ.
ಈ ಗಾಡಿ ಆಸ್ಕಿಂಗ್ ಪ್ರೈಸ್ ಬಂದ್ಬಿಟ್ಟು 3.5 ಹೇಳ್ತಾ ಇದೀವಿ. ನಿಮ್ ಚಾನಲ್ ಮುಖಾಂತರ ಯಾರಾದ್ರೂ ಬಂತು ಅಂತ ಹೇಳಿದ್ರೆ 3,25,000 ಗೆ ಮಾಡ್ಕೊಡ್ತೀನಿ. 3,25,000 Volkswagen Polo ಚೆಕ್ ಮಾಡಬಹುದು. ಅಂಡ್ ನೆಕ್ಸ್ಟ್ ಹಂಗೆ ಬಂದ್ರೆ ನಮ್ ಮುಂದೆ ಒಂದು ಹೋಂಡಾ ಇದೆ ಸರ್. ಯಾವ್ದು ಸರ್ ಇದು? ಹೋಂಡಾ BRV ಇದೆ ಪವಿತ್ರನ್. ಗಾಡಿ ಬಂದ್ಬಿಟ್ಟು ನೀವು ನೋಡ್ಬೋದು ಟಾಪ್ ಎಂಡ್ ಮಾಡಲ್ ವಿತ್ ಸನ್ ರೂಫ್. ಇದು 2018 ಮಾಡಲ್ WRV ಗಾಡಿ ನೋಡ್ಬೋದು ನೀವು. ತುಂಬಾನೇ ಮಿಂಟ್ ಕಂಡೀಷನ್ ಇದೆ. ಯಾವುದೇ ತರ ಡೆಂಟ್ ಆಗ್ಲಿ ಸ್ಕ್ರಾಚ್ ಆಗ್ಲಿ ಯಾವುದೇ ತರದಿಲ್ಲ. ಇದು AC ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್, ಮತ್ತೆ ಏರ್ ಬ್ಯಾಗು, ಅಲಾಯ್ ವೀಲ್ಸ್, ನಿಮ್ಗೆ ಸನ್ ರೂಫ್ ಕೂಡ ಬರ್ತದೆ. ಗಾಡಿನಲ್ಲಿ ಸನ್ ರೂಫ್ ಕೂಡ ಇದೆ. ಡೀಸೆಲ್ ವೇರಿಯಂಟ್, ಸಿಟಿಯಲ್ಲಿ ಮೈಲೇಜ್ ನಿಮ್ಗೆ 18, ಹೈವೇ 20 ಬರ್ತದೆ. 2018 ಮಾಡಲ್ ಆಗಿರ್ತದೆ ಇದು. ಈ ಗಾಡಿದು ಆಸ್ಕಿಂಗ್ ಪ್ರೈಸ್ ಬಂದ್ಬಿಟ್ಟು 7,25,000 ಕೋಟ್ ಮಾಡ್ತಾ ಇದೀವಿ. ನಿಮ್ ಚಾನಲ್ ಮುಖಾಂತರ ಬಂದ್ರೆ 7 ಲಕ್ಷ ರೂಪಾಯಿ ಈ ಗಾಡಿ ಮಾಡ್ಕೊಡ್ತೀನಿ. ಓಕೆ ಸರ್. ಅಂಡ್ ಏರ್ ಬ್ಯಾಗ್ಸ್ ಎಲ್ಲ ಎಷ್ಟು ಬರುತ್ತೆ ಸರ್ ಇದ್ರಲ್ಲಿ? ಇದರಲ್ಲಿ 2 ಏರ್ ಬ್ಯಾಗ್ಸ್ ಬರ್ತದೆ ಪವಿತ್ರ. ಸ್ಟ್ಯಾಂಡರ್ಡ್ 2 ಏರ್ ಬ್ಯಾಗ್ಸ್. 2 ಏರ್ ಬ್ಯಾಗ್ಸ್ ಬರ್ತದೆ. ಓಕೆ. ಅಂಡ್ ವೀಕ್ಷಕರೇ ನೋಡಬಹುದು ನೆಕ್ಸ್ಟ್ ಒಂದು i20 ಇದೆ ಸರ್. ಇದ್ರ ಡೀಟೇಲ್ಸ್ ಪವಿತ್ರ ಇದು ಬಂದ್ಬಿಟ್ಟು 2012 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್ i20 ಆಸ್ಟ್ರಾ ಬಟನ್ ಸ್ಟಾರ್ಟ್. 2 ಏರ್ ಬ್ಯಾಗ್ಸ್ ಬರ್ತದೆ, ಪುಷ್ ಬಟನ್ ಸ್ಟಾರ್ಟ್ ಬರ್ತದೆ, ಅಲಾಯ್ ವೀಲ್ಸ್ ಬರ್ತದೆ, ಪೆಟ್ರೋಲ್ ವೇರಿಯಂಟ್ ಆಗಿರ್ತದೆ. ಈ ಗಾಡಿದು ಮೈಲೇಜ್ ಕೇಳಿದ್ರೆ ನೀವು ಸಿಟಿಯಲ್ಲಿ ನಿಮ್ಗೆ 14, ಹೈವೇ 16 ಬರ್ತದೆ. ಈ ಗಾಡಿದ ಆಸ್ಕಿಂಗ್ ಪ್ರೈಸ್ ಬಂದ್ಬಿಟ್ಟು 4.25 ಲಕ್ಷ ಕೋಟ್ ಮಾಡ್ತಾ ಇದೀವಿ. ನಿಮ್ ಚಾನಲ್ ಮುಖಾಂತರ ಬಂದ್ರೆ 4 ಲಕ್ಷ ರೂಪಾಯಿ ಕ್ಲೋಸ್ ಮಾಡ್ಕೊಡ್ತೀನಿ. ಮತ್ತೆ ಈ ಗಾಡಿಗೆ ಲೋನ್ ಕೂಡ ಆಗ್ತದೆ. 4 lakhs ಗೆ ಫೈನಲ್ ಆಗುತ್ತೆ. ಅಂಡ್ ನೋಡಬಹುದು ನೆಕ್ಸ್ಟ್ ನಮ್ಮ ಮುಂದೆ ಒಂದು ರಿಟ್ಸ್ ಇದೆ ಮಾರುತಿ ಸುಜುಕಿ ಸರ್. ಇದ್ರ ಡೀಟೇಲ್ಸ್ ಪವಿತ್ರ ಇದು ಬಂದ್ಬಿಟ್ಟು 2015 ಮಾಡಲ್ ಆಗಿರ್ತದೆ, ಸೆಕೆಂಡ್ ಓನರ್. ಗಾಡಿ ನೋಡ್ಬೋದು ನೀವು. ಯಾವುದೇ ತರ ಡೆಂಟ್ ಆಗ್ಲಿ ಸ್ಕ್ರಾಚ್ ಆಗ್ಲಿ ಯಾವುದೇ ತರದಿಲ್ಲ. ಡೀಸೆಲ್ ವೇರಿಯಂಟ್. ಮೈಲೇಜ್ ನಿಮ್ಗೆ ಸಿಟಿಯಲ್ಲಿ 20 ಬರ್ತದೆ, ಹೈವೇ 22 ಬರ್ತದೆ. ಇದು ಬಂದ್ಬಿಟ್ಟು ಡೀಸೆಲ್ ವೇರಿಯಂಟ್ ಆಗಿರ್ತದೆ. ಇದ್ರದ್ದು ಆಸ್ಕಿಂಗ್ ಪ್ರೈಸ್ ಬಂದ್ಬಿಟ್ಟು 4,60,000 ಕೋಟ್ ಮಾಡ್ತಾ ಇದೀವಿ. ನಿಮ್ ಚಾನಲ್ ಮುಖಾಂತರ ಯಾರಾದ್ರೂ ಬಂತು ಅಂತ ಹೇಳಿದ್ರೆ 4.25 ಲಕ್ಷ ರೂಪಾಯಿ ಈ ಗಾಡಿ ಮಾಡ್ಕೊಡ್ತೀನಿ. ಮತ್ತೆ ಈ ಗಾಡಿಗೆ ಲೋನ್ ಕೂಡ ಆಗ್ತದೆ. ಬರೀ ಜಸ್ಟ್ 1 ಲಕ್ಷ ಡೌನ್ ಪೇಮೆಂಟ್ ಮಾಡಿದ್ರೆ ಈ ಗಾಡಿಗೆ ಲೋನ್ ಮಾಡ್ಕೊಡ್ತೀನಿ. ಜಸ್ಟ್ 1 lakh ಡೌನ್ ಪೇಮೆಂಟ್. ಓಕೆ ಸರ್. ಸೊ ಹಾಗೆ ನೋಡಬೇಕು ಅಂತ ಹೇಳಿದ್ರೆ ಮತ್ತೊಂದು ಗಾಡಿ ನಮ್ಮ ಹತ್ರ ಕಮ್ಮಿ ಬಜೆಟ್ ಅಲ್ಲಿ ಹೋಂಡಾ ಸಿಟಿ ಬೇಕು ಅಂತ ಕಸ್ಟಮರ್ ಗಳು ಕೇಳ್ತಾ ಇದ್ರು. ಅಂತವ್ರಿಗೆ ಅಂತ ಹೇಳ್ಬಿಟ್ಟಿನೇ ಒಂದು ಹೋಂಡಾ ಸಿಟಿ 2010 ಮಾಡಲ್ ಸೆಕೆಂಡ್ ಓನರ್ ತಗೊಂಡಿದ್ವಿ. ಗಾಡಿನಲ್ಲಿ ನಿಮ್ಗೆ ಫ್ರೆಶ್ FC ಸಿಗ್ತದೆ, ಇನ್ಶೂರೆನ್ಸ್ ರನ್ನಿಂಗ್ ಸಿಗ್ತದೆ, ಮತ್ತೆ ಟಚ್ ಸ್ಕ್ರೀನ್ ಸಿಸ್ಟಮ್ ಎಲ್ಲ ಇದೆ ಗಾಡಿನಲ್ಲಿ. ಈ ಗಾಡಿದು ಬಂದ್ಬಿಟ್ಟು ಫೀಚರ್ಸ್ ಕೇಳ್ಬೇಕು ಅಂತ ಹೇಳಿದ್ರೆ AC ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್, ಏರ್ ಬ್ಯಾಗ್, ABS ಎಲ್ಲ ಬರ್ತದೆ. ಸಿಟಿಯಲ್ಲಿ ಮೈಲೇಜ್ ನಿಮ್ಗೆ 16, ಹೈವೇ 18 ಹತ್ತತ್ರ ಬರ್ತದೆ. ಈ ಗಾಡಿದ ಆಸ್ಕಿಂಗ್ ಪ್ರೈಸ್ ಬಂದ್ಬಿಟ್ಟು 3,30,000 ಕೋಟ್ ಮಾಡ್ತಾ ಇದೀವಿ. ನಿಮ್ ಚಾನಲ್ ಮುಖಾಂತರ ಬಂತು ಅಂತ ಹೇಳಿದ್ರೆ 3,20,000 ಗೆ ಕ್ಲೋಸ್ ಮಾಡ್ಕೊಡ್ತೀನಿ. ಈಗ 3,20,000 ಈ ಗಾಡಿ ಏನೇ ಆದ್ರೂ ಫ್ಯಾನ್ಸ್ ಮಾತ್ರ ಕಡಿಮೆ ಆಗಲ್ಲ ಸರ್. ಹೌದು. ಅಂಡ್ ನೆಕ್ಸ್ಟ್ ನೋಡಬಹುದು ವೀಕ್ಷಕರೇ ಒಂದು ಟಾಟಾ ನೆಕ್ಸಾನ್ ಲವರ್ಸ್ ಈಗ ಹೌದು. ಪವಿತ್ರ ಇದು ಬಂದ್ಬಿಟ್ಟು 2022 ಮಾಡಲ್ ಗಾಡಿ. ಮಾಡೆಲ್ ಅಲ್ಲಿ ಗಾಡಿಗಳು ಕೇಳ್ತಾ ಇದ್ರು ಅಂತವ್ರಿಗೆ ಅಂತ ಹೇಳ್ಬಿಟ್ಟು ಟಾಟಾ ಲವರ್ಸ್ ಗೆ ಅಂತ ಹೇಳ್ಬಿಟ್ಟಿನೇ ಒಂದು ನಮ್ಮ ಟಾಟಾ ನೆಕ್ಸಾನ್ ತಗೊಬಂದಿದ್ದೀನಿ. ಅದರಲ್ಲೂ ಫುಲ್ಲಿ ಟಾಪ್ ಎಂಡ್ ಗಾಡಿ. ಫೀಚರ್ಸ್ ಕೇಳಬೇಕು ಅಂತ ಹೇಳಿದ್ರೆ AC ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್, ಏರ್ ಬ್ಯಾಗ್, ABS, ಸನ್ ರೂಫ್ ಎಲ್ಲ ಬರ್ತದೆ. ಗಾಡಿ ಓಡಿರೋದು 67,000 ಕಿಲೋಮೀಟರ್ ಮಾತ್ರ. ಈ ಗಾಡಿದು ಆಸ್ಕಿಂಗ್ ಪ್ರೈಸ್ ಬಂದ್ಬಿಟ್ಟು ನಿಮ್ಗೆ 10,50,000 ಕೋಟ್ ಮಾಡ್ತಾ ಇದೀವಿ. ನಿಮ್ ಚಾನಲ್ ಮುಖಾಂತರ ಬಂತು ಅಂತ ಹೇಳಿದ್ರೆ 10,25,000 ಗೆ ಮಾಡ್ಕೊಡ್ತೀನಿ. ಮತ್ತೆ ಈ ಗಾಡಿಗೆ 1 ಲಕ್ಷ ಡೌನ್ ಪೇಮೆಂಟ್ ಮಾಡಿದ್ರೆ ಮಿಕ್ಕಿದ್ದು ಲೋನ್ ಮಾಡ್ಕೊಡ್ತೀನಿ. 10,25,000. ಓಕೆ. ಅಂಡ್ ನೆಕ್ಸ್ಟ್ ಹಂಗೆ ಬಂದ್ರೆ ನಮ್ಮ ಮುಂದೆ ಒಂದು ವರ್ಣ ಇದೆ. ಕಲರ್ ನೋಡಬಹುದು ಎಷ್ಟು ಸೂಪರ್ ಆಗಿದೆ. ಡ್ಯುಯಲ್ ಟೋನ್ ತರ ಮಾಡಿದ್ದಾರೆ. ಇದು ಡೀಟೇಲ್ಸ್ ಪವಿತ್ರ ಇದು ಬಂದ್ಬಿಟ್ಟು 2014 ಮಾಡಲ್ ಸೆಕೆಂಡ್ ಓನರ್ ಆಟೋಮೆಟಿಕ್ ವೇರಿಯಂಟ್ ಆಗಿರ್ತದೆ. ಗಾಡಿ ನೋಡಬಹುದು ನೀವು. ಯಾವುದೇ ತರ ಡೆಂಟ್ ಆಗ್ಲಿ ಸ್ಕ್ರಾಚ್ ಆಗ್ಲಿ ಯಾವುದೇ ತರದಿಲ್ಲ. ಆಟೋಮೆಟಿಕ್ ವೇರಿಯಂಟ್ ಇರ್ತದೆ. ಈ ಗಾಡಿದು ಮೈಲೇಜ್ ಕೇಳಿದ್ರೆ ನೀವು ಸಿಟಿಯಲ್ಲಿ 14, ಹೈವೇ 16 ಬರ್ತದೆ. ಈ ಗಾಡಿ ಫೀಚರ್ಸ್ ಬಂದ್ಬಿಟ್ಟು AC ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್, ಏರ್ ಬ್ಯಾಗ್, ABS, ಅಲಾಯ್ ವೀಲ್ಸ್ ಎಲ್ಲ ಬರ್ತದೆ. ಈ ಗಾಡಿದು ಆಸ್ಕಿಂಗ್ ಪ್ರೈಸ್ ಬಂದ್ಬಿಟ್ಟು ನಿಮ್ಗೆ 5.25 ಲಕ್ಷ ಕೋಟ್ ಮಾಡ್ತಾ ಇದೀವಿ. ನಿಮ್ ಚಾನಲ್ ಮುಖಾಂತರ ಯಾರಾದ್ರೂ ಬಂತು ಅಂತ ಹೇಳಿದ್ರೆ ಫೈನಲ್ ಟು ಫೈನಲ್ ಒಂದು 4,80,000 ಗೆ ಮಾಡ್ಕೊಡ್ತೀನಿ. 4,80,000. ನೆಕ್ಸ್ಟ್ ನೋಡ್ತಾ ಇದ್ದೀರಾ ನಮ್ಮ ಮುಂದೆ ಒಂದು Volkswagen Vento ಇದೆ ಸರ್. ಇದು ಡೀಟೇಲ್ಸ್ ಎಲ್ಲ ಸರ್. ಪವಿತ್ರ ಇದು ಬಂದ್ಬಿಟ್ಟು 2014 ಮಾಡಲ್ ಕಂಫರ್ಟ್ ಲೈನ್ ಇದೆ. ಪೆಟ್ರೋಲ್ ವೇರಿಯಂಟ್ 1.6. ಇದರಲ್ಲಿ ಫೀಚರ್ ಕೇಳಬೇಕು ಅಂತ ಹೇಳಿದ್ರೆ AC ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್ ಬರ್ತದೆ. ಆಮೇಲೆ ನಿಮ್ಗೆ ಈ ಗಾಡಿ ಮೈಲೇಜ್ ಬಂದ್ಬಿಟ್ಟು ಸಿಟಿಯಲ್ಲಿ ನಿಮ್ಗೆ 15, ಹೈವೇ 18 ಹತ್ತತ್ರ ಬರ್ತದೆ. ಈ ಗಾಡಿ ಆಸ್ಕಿಂಗ್ ಪ್ರೈಸ್ ಬಂದ್ಬಿಟ್ಟು 4.25 ಲಕ್ಷ ಕೋಟ್ ಮಾಡ್ತಾ ಇದೀವಿ. ನಿಮ್ ಚಾನಲ್ ಮುಖಾಂತರ ಯಾರಾದ್ರೂ ಬಂತು ಅಂತ ಹೇಳಿದ್ರೆ ಫೈನಲ್ ಟು ಫೈನಲ್ 4 ಲಕ್ಷಕ್ಕೆ ಮಾಡ್ಕೊಡ್ತೀನಿ. ನೋಡಿ ನೆಕ್ಸ್ಟ್ ನಮ್ಮ ಮುಂದೆ ಒಂದು ಬ್ಲೂ ಕಲರ್ ಬ್ರೆಜಾ ಇದೆ. ಯಾರಾದ್ರೂ
ಮಾರುತಿ ಸುಜುಕಿ ಬ್ರೆಜಾ ಫ್ಯಾನ್ಸ್ ಯಾರಿದ್ದೀರಾ ನೋಡಿ ಸರ್, ಇದು ಡೀಟೇಲ್ಸ್ ಸರ್. ಪವಿತ್ರ ನಿದ್ ಬಂದ್ಬಿಟ್ಟು 2016 ಮಾಡಲ್ ಮಾರುತಿ ಲವರ್ಸ್ ಅಂತಾನೆ ಹೇಳ್ಬಿಟ್ಟು ಮಾರುತಿ ಬ್ರಿಜಾ ತಗೊಬಂದಿದ್ದೀನಿ. 2016 ಮಾಡಲ್ ಸಿಂಗಲ್ ಓನರ್ ವಿತ್ ಕರ್ನಾಟಕ ನಂಬರ್, ಸಿಂಗಲ್ ಓನರ್, 73,000 ಕಿಲೋಮೀಟರ್ ಮಾತ್ರ ಓಡಿದೆ. ಗಾಡಿ ಫೀಚರ್ ಕೇಳಬೇಕು ಅಂತ ಹೇಳಿದ್ರೆ AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್, ಏರ್ ಬ್ಯಾಗ್, ABS ಎಲ್ಲ ಬರ್ತದೆ. VDA ಆಪ್ಷನಲ್. ಸಿಟಿಯಲ್ಲಿ ಮೈಲೇಜ್ ನಿಮ್ಗೆ 20 ಬರ್ತದೆ, ಹೈವೇ 22 ಬರ್ತದೆ. ಈ ಗಾಡಿದು ಆಸ್ಕಿಂಗ್ ಪ್ರೈಸ್ ಬಂದ್ಬಿಟ್ಟು 6,95,000 ಕೊಟ್ ಮಾಡ್ತಾ ಇದೀವಿ. ನಿಮ್ ಚಾನಲ್ ಮುಖಾಂತರ ಯಾರಾದ್ರೂ ಬಂತ ಅಂತ ಹೇಳಿದ್ರೆ 6,75,000 ಮಾಡ್ಕೊಡ್ತೀನಿ. ಅದ್ರಲ್ಲೂ ಈ ಗಾಡಿಗೂ 1 ಲಕ್ಷ ಡೌನ್ ಪೇಮೆಂಟ್ ಮಾಡಿದ್ರೆ ಲೋನ್ ಕೂಡ ಮಾಡ್ಕೊಡ್ತೀನಿ. ಪ್ರೊಫೈಲ್ ಚೆನ್ನಾಗಿರೋರ್ಗೆ ಮಾತ್ರ. ಎಷ್ಟು ಆಗ್ಬೋದು ಸರ್ ಡೌನ್, ಮಂತ್ಲಿ ಒಂದು ಪೇ ಮಾಡ್ಬೇಕಂದ್ರೆ ಇಂಟ್ರೆಸ್ಟ್ ಜಾಸ್ತಿ ಬರುತ್ತಾ ಇಲ್ಲ? ಇಂಟ್ರೆಸ್ಟ್ ಜಾಸ್ತಿ ಏನ್ ಬರಲ್ಲ. 5 ಲಕ್ಷ ಲೋನ್ ಹಾಕ್ಸ್ಕೊತೀರಾ ಅಂತ ಹೇಳಿದ್ರೆ ಒಂದು 17,000 to 18,000 EMI ಬರ್ತದೆ. 17 to 18. ಹೌದು. ಓಕೆ. ನೆಕ್ಸ್ಟ್ ನೋಡಿ, ನಮ್ಮ ಮುಂದೆ ಒಂದು ಮಾರುತಿ ಸುಜುಕಿ ಸ್ವಿಫ್ಟ್ ಇದೆ. ಇನ್ನೊಂದು ಸರ್, ಇದ್ರ ಡೀಟೇಲ್ಸ್. ಪವಿತ್ರ ನಿದ್ ಬಂದ್ಬಿಟ್ಟು 2014 ಮಾಡಲ್, ಸೆಕೆಂಡ್ ಓನರ್ ಆಗಿರ್ತದೆ. VXI ವೇರಿಯಂಟ್, ಪೆಟ್ರೋಲ್ ಆಗಿರ್ತದೆ. AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್ ಬರ್ತದೆ. ಗಾಡಿ ಮೈಲೇಜ್ ಕೇಳಬೇಕು ಅಂತ ಹೇಳಿದ್ರೆ ಸಿಟಿಯಲ್ಲಿ ನಿಮ್ಗೆ 15, ಹೈವೇ 18 ಹತ್ತತ್ರ ಬರ್ತದೆ. ಗಾಡಿ ನೋಡ್ಬೋದು ನೀವು, ಯಾವುದೇ ತರ ಡೆಂಟ್ ಆಗ್ಲಿ, ಸ್ಕ್ರಾಚ್ ಆಗ್ಲಿ ಯಾವುದೇ ತರದಿಲ್ಲ. ಫ್ಯಾನ್ಸಿ ನಂಬರ್ ಕೂಡ ಇರ್ತದೆ 754. ಗಾಡಿ ಪ್ರೈಸ್ ಬಂದ್ಬಿಟ್ಟು 4,80,000 ಕೋಟ್ ಮಾಡ್ತಾ ಇದೀವಿ. ನಿಮ್ ಚಾನಲ್ ಮುಖಾಂತರ ಬಂತು ಅಂತ ಹೇಳಿದ್ರೆ 4.25 ಲಕ್ಷ ರೂಪಾಯಿ ಈ ಗಾಡಿ ಕ್ಲೋಸ್ ಮಾಡ್ಕೊಡ್ತೀನಿ. 4.25 ಲಕ್ಷ ಚೆಕ್ ಮಾಡ್ಬೋದು. ವೈಟ್ ಕಲರ್ ಸ್ವಿಫ್ಟ್ ಅಂದ್ರೆ ನಿಮ್ಗೆ ಒಂದು ಸಿಲ್ವರ್ ಕಲರ್ 2 ಆಪ್ಷನ್ ಇದೆ, ವೈಟ್ ಕಲರ್ ಒಂದು ಆಪ್ಷನ್ ಇದೆ. ವೀಕ್ಷಕರೇ, ನೆಕ್ಸ್ಟ್ ನೋಡಿ, ನಮ್ಮ ಮುಂದೆ ಒಂದು ವ್ಯಾಗನರ್ ಇದೆ. ಸರ್, ಇದ್ರ ಡೀಟೇಲ್ಸ್. ಪವಿತ್ರ ನಿದ್ ಬಂದ್ಬಿಟ್ಟು 2010 ಮಾಡಲ್ ವ್ಯಾಗನರ್ VX LXI ಇದು. ಇದರಲ್ಲಿ ಫೀಚರ್ ಬಂದ್ಬಿಟ್ಟು AC, ಪವರ್ ಸ್ಟೇರಿಂಗ್ ಬರ್ತದೆ. ಗಾಡಿ ಮೈಲೇಜ್ ಬಂದ್ಬಿಟ್ಟು ನಿಮ್ಗೆ ಸಿಟಿಯಲ್ಲಿ 18, ಹೈವೇ 20 ಬರ್ತದೆ. ಗಾಡಿ ಗುಜರಾತ್ ಪಾಸಿಂಗ್ ಆಗಿರ್ತದೆ ವಿತ್ ಕರ್ನಾಟಕ ನಂಬರ್. ಈ ಗಾಡಿ ಬಂದ್ಬಿಟ್ಟು 1,95,000 ಹೇಳ್ತಾ ಇದೀವಿ. ನಿಮ್ ಚಾನಲ್ ಮುಖಾಂತರ ಯಾರಾದ್ರೂ ಬಂತು ಅಂತ ಹೇಳಿದ್ರೆ ಫೈನಲ್ ಟು ಫೈನಲ್ 1,80,000 ಗೆ ಮಾಡ್ಕೊಡ್ತೀನಿ ಈ ಗಾಡಿ. 1,80,000 ವ್ಯಾಗನರ್ ಚೆಕ್ ಮಾಡ್ಬೋದು. ಅಂಡ್ ನೆಕ್ಸ್ಟ್ ಹಂಗೆ ಬಂದ್ರೆ ನಮ್ಮ ಮುಂದೆ ಒಂದು ಸ್ಕಾರ್ಪಿಯೋ ಇದೆ. ಒಂದು ಇದೇ ರಿಯಲ್ ಬಿಗ್ ಡ್ಯಾಡಿ ಆಫ್ SUV ಅಂತಾನೆ ಹೇಳ್ಬೋದು. ಸರ್, ಇದ್ರ ಡೀಟೇಲ್ಸ್ ಎಲ್ಲ. ಪವಿತ್ರ ನಿದ್ ಬಂದ್ಬಿಟ್ಟು ಸ್ಕಾರ್ಪಿಯೋ VLX ವೇರಿಯಂಟ್, ಆಟೋಮೆಟಿಕ್ ವೇರಿಯಂಟ್ ಆಗಿರ್ತದೆ. ಗಾಡಿ ಸಿಂಗಲ್ ಓನರ್. ಇದರಲ್ಲಿ ಫೀಚರ್ ಕೇಳಬೇಕು ಅಂತ ಹೇಳಿದ್ರೆ AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್, ಏರ್ ಬ್ಯಾಗ್, ಅಲಾಯ್ ವೀಲ್ಸ್ ಎಲ್ಲ ಬರ್ತದೆ. ಸಿಟಿಯಲ್ಲಿ ಮೈಲೇಜ್ ನಿಮ್ಗೆ 12, ಹೈವೇ 14 ಬರ್ತದೆ. ಗಾಡಿ ನೋಡ್ಬೋದು ನೀವು, ವೆಲ್ ಮೇಂಟೈನ್ ಆಗಿದೆ ವಿತ್ ಶೋರೂಮ್ ಸರ್ವಿಸ್ ಹಿಸ್ಟ್ರಿ ಸಮೇತ ಇದೆ. ಈ ಗಾಡಿದು ಆಸ್ಕಿಂಗ್ ಪ್ರೈಸ್ ಬಂದ್ಬಿಟ್ಟು 5,50,000 ಕೋಟ್ ಮಾಡ್ತಾ ಇದೀವಿ. ನಿಮ್ ಚಾನಲ್ ಮುಖಾಂತರ ಯಾರಾದ್ರೂ ಬಂತು ಅಂತ ಹೇಳಿದ್ರೆ ಫೈನಲ್ ಟು ಫೈನಲ್ ಒಂದು 5,10,000 ರೂಪಾಯಿಗೆ ಈ ಗಾಡಿ ಮಾಡ್ಕೊಡ್ತೀನಿ. 5,10,000 ಹೌದು. ಈಸಲಿ ಬರುತ್ತೆ. ಇದು ಚೆಕ್ ಮಾಡ್ಬೋದು ನೀವು. ಅಂಡ್ ನೆಕ್ಸ್ಟ್ ನೋಡ್ಬೋದು ಬ್ರೆಜಾ ಇದೆ, ಇನ್ನೊಂದು ಒಳ್ಳೆ ಕಂಡೀಷನ್. ಸರ್, ಇದ್ರ ಡೀಟೇಲ್ಸ್. ಪವಿತ್ರ ನಿದ್ ಬಂದ್ಬಿಟ್ಟು 2017 ಮಾಡಲ್ ಸಿಂಗಲ್ ZA ಆಪ್ಷನಲ್ ಇದು ಗಾಡಿ ನೋಡ್ಬೋದು ನೀವು, ತುಂಬಾನೇ ಮಿಂಟ್ ಕಂಡೀಷನ್ ಅಲ್ಲಿ ಇದೆ. ಸಿಟಿಯಲ್ಲಿ ಮೈಲೇಜ್ ನಿಮ್ಗೆ 18, ಹೈವೇ 20 ಬರ್ತದೆ. ಫೀಚರ್ಸ್ ಕೇಳಬೇಕು ಅಂತ ಹೇಳಿದ್ರೆ AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್, ಏರ್ ಬ್ಯಾಗ್, ಅಲಾಯ್ ವೀಲ್ಸ್ ಎಲ್ಲ ಬರ್ತದೆ. ಈ ಗಾಡಿದು ಆಸ್ಕಿಂಗ್ ಪ್ರೈಸ್ ಬಂದ್ಬಿಟ್ಟು 7,95,000 ಕೋಟ್ ಮಾಡ್ತಾ ಇದೀವಿ. ನಿಮ್ ಚಾನಲ್ ಮುಖಾಂತರ ಬಂತು ಅಂತ ಹೇಳಿದ್ರೆ ಫೈನಲ್ ಟು ಫೈನಲ್ 775 ಗೆ ಈ ಗಾಡಿ ಮಾಡ್ಕೊಡ್ತೀನಿ. 7,75,000. ನೆಕ್ಸ್ಟ್ ನೋಡಿ, ಒಂದು ಸ್ವಿಫ್ಟ್ ಡಿಸೈರ್ ಇದೆ. ಸರ್, ಇದ್ರ ಡೀಟೇಲ್ಸ್. ಪವಿತ್ರ ನಿದ್ ಬಂದ್ಬಿಟ್ಟು 2014 ಮಾಡಲ್, ಸೆಕೆಂಡ್ ಓನರ್ ಆಗಿರ್ತದೆ. ಗಾಡಿ ನೋಡಬಹುದು, ಡೀಸೆಲ್ ವೇರಿಯಂಟ್. ಗಾಡಿನಲ್ಲಿ AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್, ಏರ್ ಬ್ಯಾಗ್ ಬರಲ್ಲ, ಪವರ್ ವಿಂಡೋಸ್ ಇದೆ. ಮೈಲೇಜ್ ಬಂದ್ಬಿಟ್ಟು ನಿಮ್ಗೆ ಸಿಟಿಯಲ್ಲಿ 18, ಹೈವೇ 20+ ಸಿಗ್ತದೆ. ಡೀಸೆಲ್ ವೇರಿಯಂಟ್. ಶಿಫ್ಟ್ ಡಿಸೈರ್ ಗೆ ತುಂಬಾನೇ ಡಿಮ್ಯಾಂಡಬಲ್ ವೆಹಿಕಲ್ ಅಂತಾನೆ ಹೇಳ್ತಾರೆ. ಹಾಗಾಗಿ ತಗೊಬಂದಿದ್ವಿ. ಗಾಡಿ ತುಂಬಾನೇ ಮಿಂಟ್ ಕಂಡೀಷನ್ ಅಲ್ಲಿ ಇದೆ. ಈ ಗಾಡಿದು ಆಸ್ಕಿಂಗ್ ಪ್ರೈಸ್ ಬಂದ್ಬಿಟ್ಟು 4,85,000 ಕೋಟ್ ಮಾಡ್ತಾ ಇದೀವಿ. ನಿಮ್ ಚಾನಲ್ ಮುಖಾಂತರ ಯಾರಾದ್ರೂ ಬಂತು ಅಂತ ಹೇಳಿದ್ರೆ ಫೈನಲ್ ಟು ಫೈನಲ್ ಒಂದು 4,65,000 ಈ ಗಾಡಿ ಮಾಡ್ಕೊಡ್ತೀನಿ. 4,65,000 ಚೆಕ್ ಮಾಡ್ಬೋದು. ವೀಕ್ಷಕರೇ, ತುಂಬಾ ಜನ ನೀವು ಕೇಳ್ತಾ ಇರ್ತೀರಾ Volkswagen ವೆಂಟೋ ಬೇಕು ಅಂತ. ನೋಡಿ, ಒಂದು ಬ್ಲೂ ಕಲರ್ ವೆಂಟೋ ಎಷ್ಟು ಸೂಪರ್ ಆಗಿದೆ. ಸರ್, ಇದ್ರ ಡೀಟೇಲ್ಸ್ ಎಲ್ಲ ಸರ್. ಪವಿತ್ರ ನಿದ್ ಬಂದ್ಬಿಟ್ಟು 2012 ಮಾಡಲ್ ಹೈಲೈನ್ Volkswagen ವೆಂಟೋ. ಇದ್ರ ಫೀಚರ್ಸ್ ಕೇಳಬೇಕು ಅಂತ ಹೇಳಿದ್ರೆ AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್, ಏರ್ ಬ್ಯಾಗ್, ಅಲಾಯ್ ವೀಲ್ಸ್, ABS ಎಲ್ಲ ಬರ್ತದೆ. ಮತ್ತೆ ಡೀಸೆಲ್ ವೇರಿಯಂಟ್ ಇದು. ಸಿಟಿಯಲ್ಲಿ ಮೈಲೇಜ್ ನಿಮ್ಗೆ 18, ಹೈವೇ 20 ಮೇಲೆ ಬರ್ತದೆ. ಈ ಗಾಡಿದು ಆಸ್ಕಿಂಗ್ ಪ್ರೈಸ್ ಬಂದ್ಬಿಟ್ಟು 4,25,000 ಕೋಟ್ ಮಾಡ್ತಾ ಇದೀವಿ. ನಿಮ್ ಚಾನಲ್ ಮುಖಾಂತರ ಯಾರಾದ್ರೂ ಬಂತು ಅಂತ ಹೇಳಿದ್ರೆ 3,75,000 ಗೆ ಫೈನಲ್ ಟು ಫೈನಲ್ ಈ ಗಾಡಿ ಮಾಡಿಕೊಡ್ತೀನಿ. 3,75,000 ಏನ್ ಸರ್, ನನ್ಗೆ ಕೊಟ್ಬಿಡಿ ಸರ್ ಗಾಡಿ ತುಂಬಾನೇ ಚೆನ್ನಾಗಿದೆ. ತಗೊಂಡೋಗಿ ಪವಿತ್ರ ನಿಮ್ಗೋಸ್ಕರನೇ ಕೊಟ್ಬಿಡ್ತೀನಿ. ಎಸ್ ಸರ್, ಕೊಡ್ಬೇಕು ನಾನಂದ್ರೆ. ಫೈನಲ್ ಟು ಫೈನಲ್ ಕೊಡ್ತೀನಿ ಬನ್ನಿ ಪವಿತ್ರ. 3,75,000 ಗೆ ನಿಮ್ಗೆ ಮಾಡ್ಕೊಡ್ತೀನಿ ಬನ್ನಿ. 3,75,000 ಸೂಪರ್ ಆಗಿದೆ. ನೋಡಿ, ಇಂಟೀರಿಯರ್ಸ್ ಕೂಡ ನೀವು ಚೆಕ್ ಮಾಡ್ಬೋದು.
ಏರ್ ಬ್ಯಾಗ್ಸ್ ಎಲ್ಲ ಎಷ್ಟಿದೆ ಸರ್ ಇದು? 2 ಏರ್ ಬ್ಯಾಗ್ಸ್ ಬರ್ತದೆ ಪವಿತ್ರ. 2 ಏರ್ ಬ್ಯಾಗ್ಸ್. ಓಕೆ ಸರ್. ವೀಕ್ಷಕರೇ, ನೆಕ್ಸ್ಟ್ ನೋಡಿ ನಮ್ಮ ಮುಂದೆ ಒಂದು ಬ್ಲಾಕ್ ಕಲರ್ ವರ್ಣ ಇದೆ ಅಂಡ್ ಹಂಗೆ ಒಂದು ಗ್ರೇ ಕಲರ್, ಎರಡು ಆಪ್ಷನ್ ಇದೆ ಅಂತಾನೆ ಹೇಳ್ಬೋದು. ಫಸ್ಟ್ ಇದು ಡೀಟೇಲ್ಸ್ ಕೇಳೋಣ ಸರ್. ಇದು ಪವಿತ್ರ ಇದು ಬಂದ್ಬಿಟ್ಟು 2011 ಮಾಡೆಲ್ ಸಿಂಗಲ್ ಓನರ್ SX ಪೆಟ್ರೋಲ್ ವೇರಿಯಂಟ್ ಆಗಿರ್ತದೆ. 1.6 ಸಿಟಿಯಲ್ಲಿ ಮೈಲೇಜ್ ನಿಮ್ಗೆ 14, ಹೈವೇ 16 ಬರ್ತದೆ. ಗಾಡಿನಲ್ಲಿ ಫೀಚರ್ಸ್ ಕೇಳಬೇಕು ಅಂತ ಹೇಳಿದ್ರೆ AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್, ಅಲಾಯ್ ವೀಲ್ಸ್, ಏರ್ ಬ್ಯಾಗು, ABS ಎಲ್ಲ ಬರ್ತದೆ. ಗಾಡಿ ನೋಡ್ಬೋದು ನೀವು, ಮಿಂಟ್ ಕಂಡೀಷನ್ ಅಲ್ಲಿ ಇದೆ, ಯಾವುದೇ ತರ ರಿಪ್ಲೇಸ್ಮೆಂಟ್ ಇಲ್ಲ ಗಾಡಿನಲ್ಲಿ. ಇದು ಕಸ್ಟಮರ್ ಪಾರ್ಕ್ ಅಂಡ್ ಸೆಲ್ ಗಾಡಿ. ಇದು ಕಸ್ಟಮರ್ ಆಸ್ಕಿಂಗ್ ಪ್ರೈಸ್ ಬಂದ್ಬಿಟ್ಟು 4.25 ಲಕ್ಷ ರೂಪಾಯಿ ಇದೆ. ನಿಮ್ ಚಾನಲ್ ಮುಖಾಂತರ ಯಾರಾದ್ರೂ ಬಂತು ಅಂತ ಹೇಳಿದ್ರೆ 4,25,000 ಗೆ ಈ ಗಾಡಿ ಮಾಡ್ಕೊಡ್ತೀನಿ. ಅದು ಸಿಂಗಲ್ ಓನರ್ ವೆಹಿಕಲ್, ಪೆಟ್ರೋಲ್ ಬೇಡ ಅಂತ ಅವ್ರಿಗೆ ಡೀಸೆಲ್ ಬೇಕು ಅಂತ ಕೇಳೋರಿಗೆ 2012 ಮಾಡೆಲ್ ಇನ್ನೊಂದು ವೆಹಿಕಲ್ ನನ್ನ ಹತ್ರ ಇದೆ. 2012 ಮಾಡೆಲ್ ಸೆಕೆಂಡ್ ಓನರ್ SX. ಇದು ಡೀಸೆಲ್ ವೇರಿಯಂಟ್ ಆಗಿರ್ತದೆ. ಇದರಲ್ಲೂ ಫೀಚರ್ಸ್ ಕೇಳಬೇಕು ಅಂತ ಹೇಳಿದ್ರೆ AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್, ಏರ್ ಬ್ಯಾಗು, ABS, ಅಲಾಯ್ ವೀಲ್ಸ್ ಎಲ್ಲ ಬರ್ತದೆ. ಈ ಗಾಡಿ ಮೈಲೇಜ್ ಬಂದ್ಬಿಟ್ಟು ನಿಮ್ಗೆ ಸಿಟಿಯಲ್ಲಿ 17 ಬರ್ತದೆ, ಹೈವೇ 20+ ಸಿಗ್ತದೆ. ಈ ಗಾಡಿದು ಆಸ್ಕಿಂಗ್ ಪ್ರೈಸ್ ಬಂದ್ಬಿಟ್ಟು 4,85,000 ಕೊಟ್ ಮಾಡ್ತಾ ಇದ್ದೀವಿ. ನಿಮ್ ಚಾನಲ್ ಮುಖಾಂತರ ಯಾರಾದ್ರೂ ಬಂತು ಅಂತ ಹೇಳಿದ್ರೆ ಫೈನಲ್ ಟು ಫೈನಲ್ 4,60,000 ಗೆ ಮಾಡಿಕೊಡ್ತೀನಿ ಈ ಗಾಡಿ. 4,60,000 ಸೂಪರ್ ಡೀಲ್. ಅಂಡ್ ನೆಕ್ಸ್ಟ್ ಹಂಗೆ ಬಂದ್ರೆ ಹಾಗೆ ನಿಮ್ಗೆ ನೆಕ್ಸ್ಟ್ ವರ್ಣಾನು ಬೇಡ, ನಮ್ಗೆ ವರ್ಣ ಬಜೆಟ್ ಅಲ್ಲೇ ಸ್ವಲ್ಪ ಕಮ್ಮಿ ಬಜೆಟ್ ಅಲ್ಲಿ ನಮ್ಗೆ ಡೀಸೆಲ್ ಗಾಡಿ ಬೇಕು ಅಂತ ಕೇಳೋರಿಗೆ ಒಂದು ಒಳ್ಳೆ ಆಫರ್ ಅಂತ ಹೇಳ್ಬಿಟ್ಟು ತಗೊಂಡ್ಬಂದಿದ್ವಿ. 2011 ಮಾಡೆಲ್ ಶವರ್ ಲೈಟ್ ಆಪ್ಟ್ರಾ LT ವೇರಿಯಂಟ್. ಇದು ಬಂದ್ಬಿಟ್ಟು ನಿಮ್ಗೆ ಡೀಸೆಲ್ ವೇರಿಯಂಟ್ ಆಗಿರ್ತದೆ. ಗಾಡಿ ಫೀಚರ್ಸ್ ಬಗ್ಗೆ ಕೇಳಬೇಕು ಅಂತ ಹೇಳಿದ್ರೆ AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್, ಏರ್ ಬ್ಯಾಗು, ABS, ಅಲಾಯ್ ವೀಲ್ಸ್ ಎಲ್ಲ ಬರ್ತದೆ. ಗಾಡಿ ಮೈಲೇಜ್ ಕೇಳೋದು ಅಂತ ಹೇಳಿದ್ರೆ ಸಿಟಿಯಲ್ಲಿ ನಿಮ್ಗೆ 20, ಹೈವೇ 22 ಬರ್ತದೆ. ಮತ್ತೆ ಇದರ ಬಾಡಿ ಕ್ವಾಲಿಟಿ ಮತ್ತೆ ಕೇಳಕ್ ಹೋದ್ರೆ ತುಂಬಾನೇ ಗುಡ್ ಕ್ವಾಲಿಟಿನೇ ಅಂತ ಹೇಳ್ಬೋದು. ಶವರ್ಲೆ ಬಹಳ ಕಮ್ಮಿ ಬಜೆಟ್ ಅಲ್ಲಿ ಈ ಗಾಡಿ ತಗೊಬಂದಿದ್ದೀವಿ. ಎಷ್ಟು ಅಂತ ಹೇಳಿದ್ರೆ ಬರೀ 2,75,000 ರೂಪಾಯಿ ಕೋಟ್ ಮಾಡ್ತಾ ಇದೀವಿ. ನಿಮ್ ಚಾನಲ್ ಮುಖಾಂತರ ಯಾರಾದ್ರೂ ಬಂತು ಅಂತ ಹೇಳಿದ್ರೆ 2,50,000 ಗೆ ಶವರ್ಲೆಟ್ ಆಪ್ಟ್ರಾ 2011 ಮಾಡೆಲ್ ಕೊಡ್ತೀನಿ. ಅದು ಸಿಂಗಲ್ ಓನರ್ ಗಾಡಿ ಅಂಡ್ 2 ಲೀಟರ್ ಇಂಜಿನ್ ಬರುತ್ತಲ್ಲ ಸರ್? ಹೌದು. ಅಂಡ್ ಓಕೆ. ಅಂಡ್ ನೆಕ್ಸ್ಟ್ ನೋಡಿ ಒಂದು ಓಮ್ನಿ ವೆಹಿಕಲ್. ಪವಿತ್ರ ಇದು ಬಂದ್ಬಿಟ್ಟು ನಿಮ್ಗೆ ಜನಗಳು ಹೇಳೋದೇ ಬೇಕಾಗಿಲ್ಲ, ಫುಲ್ಲಿ ಡಿಮ್ಯಾಂಡೇಬಲ್ ವೆಹಿಕಲ್ ಅಂತಾನೆ ಹೇಳ್ಬೋದು. ಮಾರುತಿ ಓಮ್ನಿ 2010 ಮಾಡೆಲ್ 5 ಸೀಟರ್ ಆಗಿರ್ತದೆ. ಗಾಡಿ ಪೆಟ್ರೋಲ್ ವೇರಿಯಂಟ್. ಗಾಡಿನಲ್ಲಿ ಯಾವುದೇ ತರ ಡೆಂಟ್ ಆಗ್ಲಿ, ಸ್ಕ್ರಾಚ್ ಆಗ್ಲಿ ಯಾವುದೇ ತರದಿಲ್ಲ. ಗಾಡಿ ಫೀಚರ್ಸ್ ಕೇಳಬೇಕು ಅಂತ ಹೇಳಿದ್ರೆ AC, ಪವರ್ ಸ್ಟೇರಿಂಗ್ ಬರ್ತದೆ. ಪವರ್ ಸ್ಟೇರಿಂಗ್ ಬರಲ್ಲ. ಗಾಡಿನಲ್ಲಿ ನಿಮ್ಗೆ ಮೈಲೇಜ್ ಕೇಳೋದು ಅಂತ ಹೇಳಿದ್ರೆ ಸಿಟಿಯಲ್ಲಿ ನಿಮ್ಗೆ 14, ಹೈವೇ 16 ಬರ್ತದೆ. ಈ ಗಾಡಿದು ಆಸ್ಕಿಂಗ್ ಪ್ರೈಸ್ ಬಂದ್ಬಿಟ್ಟು 2 ಲಕ್ಷ ಕೋಟ್ ಮಾಡ್ತಾ ಇದೀವಿ. ನಿಮ್ ಚಾನಲ್ ಮುಖಾಂತರ ಬಂತು ಅಂತ ಹೇಳಿದ್ರೆ ಫೈನಲ್ ಟು ಫೈನಲ್ 1,90,000 ಗೆ ಮಾಡ್ಕೊಡ್ತೀನಿ. 1,90,000 ಓಮ್ನಿ ಚೆಕ್ ಮಾಡಬಹುದು. ಇದು ಬಂದ್ಬಿಟ್ಟು ಮಾರುತಿ Ertiga, ಒನ್ ಆಫ್ ದ ಮೋಸ್ಟ್ ಡಿಮ್ಯಾಂಡೇಬಲ್ ವೆಹಿಕಲ್ ಅಂತಾನೆ ಹೇಳ್ಬೋದು. Ertiga ಅಂತ ಹೇಳಿದ್ರೆ ಬಹಳ ಜನ Ertiga ಬೇಕು ಅಂತ ಕೇಳ್ತಾ ಇದ್ರು. ಬಟ್ ಇದು ಚಾನ್ಸ್ ಅಲ್ಲಿ ಗಾಡಿ ಕೊಡೋ ತರ ತಗೊಬಂದಿದ್ದೀನಿ. ಏನಂತಪ್ಪ ಇದು ರೀಸನ್ ಅಂತ ಹೇಳಿದ್ರೆ ಇದು ಡೆಲ್ಲಿ ಪಾಸಿಂಗ್ ಆಗಿರ್ತದೆ. ಇದಕ್ಕೆ NOC ಸದ್ಯಕ್ಕೆ ಸ್ಟಾಪ್ ಆಗಿದೆ. ಯಾರಾದ್ರೂ ಭಿಕ್ಷಕರು ತಗೋಬೇಕು ಅಂತ ಹೇಳಿದ್ರೆ ಬರೀ ಟ್ಯಾಕ್ಸ್ ಕಟ್ಕೊಂಡು ಈ ಗಾಡಿ ಓಡಿಸ್ಕೋಬೇಕು. ಗಾಡಿ ಪ್ರೈಸ್ ಬಂದ್ಬಿಟ್ಟು ನಿಮ್ಗೆ ಶಿಫ್ಟ್ ಪ್ರೈಸ್ ಅಲ್ಲಿ ಕೊಡ್ತೀನಿ. 2012 ಮಾಡೆಲ್ ಆಗಿರ್ತದೆ. ZA ಆಪ್ಷನಲ್ ಇದು. ಈ ಗಾಡಿ ಬಂದ್ಬಿಟ್ಟು ನಿಮ್ಗೆ ಸಿಂಗಲ್ ಓನರ್, ಡೀಸೆಲ್, ಮೈಲೇಜ್ ಬಂದ್ಬಿಟ್ಟು 18, ಸಿಟಿಯಲ್ಲಿ ಹೈವೇ 20+ ಸಿಗ್ತದೆ. ZA ಆಪ್ಷನಲ್ ಅಂತಾನೆ ಹೇಳ್ಬೋದು ಗಾಡಿ. ಈ ಗಾಡಿದು ಆಸ್ಕಿಂಗ್ ಪ್ರೈಸ್ ಬಂದ್ಬಿಟ್ಟು 4,85,000 ಕೋಟ್ ಮಾಡ್ತಾ ಇದೀವಿ. ನಿಮ್ ಚಾನಲ್ ಮುಖಾಂತರ ಯಾರಾದ್ರೂ ಬಂತು ಅಂತ ಹೇಳಿದ್ರೆ ಫೈನಲ್ ಟು ಫೈನಲ್ 4,70,000 ಗೆ ಮಾಡ್ಕೊಡ್ತೀನಿ. 4,70,000. ಈಗ NOC ಮಾತ್ರ ಸ್ಟಾಪ್ ಆಗಿದೆ, ಅಂದ್ರೆ ಕನ್ವರ್ಟ್ ಮಾಡಿ ಇದು ಟ್ಯಾಕ್ಸ್ ಕಟ್ಕೊಂಡು ಓಡಿಸ್ಕೋಬಹುದು. ಸದ್ಯಕ್ಕೆ ಸ್ಟಾಪ್ ಆಗಿದೆ. ಇವಾಗ ದಿಲ್ಲಿಯಲ್ಲಿ ಎಲೆಕ್ಷನ್ ನಡೀತಾ ಇದೆ. ಎಲೆಕ್ಷನ್ ಆದ್ಮೇಲೆ ನಿಮ್ಗೆ ತಿರ್ಗಾ NOC ಗಳು ಇಶ್ಯೂ ಆಗ್ತಾ ಇದೆ. ಅವಾಗ ಬೇಕಾದ್ರೆ ನೀವು ತಗೋಬಹುದು. ವೀಕ್ಷಕರೇ, ನೆಕ್ಸ್ಟ್ ನೋಡಿ ನಮ್ಮ ಮುಂದೆ ಒಂದು ಡಿಸೈರ್ ಇದೆ ಸರ್. ಇದ್ರ ಡೀಟೇಲ್ಸ್ ಎಲ್ಲ ಪವಿತ್ರ ಇದು ಬಂದ್ಬಿಟ್ಟು 2013 ಮಾಡೆಲ್ ಸಿಂಗಲ್ ಓನರ್ VXI ವೇರಿಯಂಟ್ ಆಗಿರ್ತದೆ. ಪೆಟ್ರೋಲ್ ಗಾಡಿ ಫೀಚರ್ಸ್ ತಿಳ್ಕೋಬೇಕು ಅಂತ ಹೇಳಿದ್ರೆ AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್ ಬರ್ತದೆ ಗಾಡಿಯಲ್ಲಿ. ಗಾಡಿ ಮೈಲೇಜ್ ಕೇಳೋದು ಹೋದ್ರೆ ನಿಮ್ಗೆ ಸಿಟಿಯಲ್ಲಿ 14, ಹೈವೇ 16 ಮೇಲೆ ಬರ್ತದೆ. ಈ ಗಾಡಿದು ಆಸ್ಕಿಂಗ್ ಪ್ರೈಸ್ ಬಂದ್ಬಿಟ್ಟು 4,65,000 ಕೋಟ್ ಮಾಡ್ತಾ ಇದ್ದೀವಿ. ನಿಮ್ ಚಾನಲ್ ಮುಖಾಂತರ ಯಾರಾದ್ರೂ ಬಂತು ಅಂತ ಹೇಳಿದ್ರೆ ಫೈನಲ್ ಟು ಫೈನಲ್ 4,40,000 ರೂಪಾಯಿಗೆ ಈ ಗಾಡಿ ಮಾಡ್ಕೊಡ್ತೀನಿ. ಸಿಂಗಲ್ ಓನರ್ ಗಾಡಿ. 4,40,000 ಚೆಕ್ ಮಾಡಬಹುದು. ಅಂಡ್ ನೆಕ್ಸ್ಟ್ ಒಂದು ಸನ್ರೈಸ್ ಕಲರ್ ಅಂತಾನೆ ಹೇಳ್ಬೋದು. ವೋಕ್ಸ್ ವ್ಯಾಗನ್ ಪೋಲೋ ಇದೆ ಸರ್. ಇದು ಡೀಟೇಲ್ಸ್ ಸರ್. ಪವಿತ್ರ ಇದು ಬಂದ್ಬಿಟ್ಟು 2016 ಮಾಡೆಲ್ ಸಿಂಗಲ್ ಓನರ್ ಕಂಫರ್ಟ್ ಲೈನ್ ವೋಲ್ಸ್ ವ್ಯಾಗನ್ ಪೋಲೋ. ಇದ್ರ ಫೀಚರ್ಸ್ ತಿಳ್ಕೋಬೇಕು ಅಂತ ಹೇಳಿದ್ರೆ AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್, ಏರ್ ಬ್ಯಾಗು, ABS ಎಲ್ಲ ಬರ್ತದೆ.
ಮತ್ತೆ ಮೈಲೇಜ್ ಕೇಳೋದಾದ್ರೆ ಸಿಟಿಯಲ್ಲಿ ನಿಮ್ಗೆ 18 ಹೈವೇ 20 ಮೇಲೆ ಸಿಗ್ತದೆ. ಈ ಗಾಡಿದು ಆಸ್ಕಿಂಗ್ ಪ್ರೈಸ್ ಬಂದ್ಬಿಟ್ಟು ಇದು ಹರಿಯಾಣ ಪಾಸಿಂಗ್ ಆಗಿರ್ತದೆ, NOC ಬಂದಿದೆ, ನಂಬರ್ ಸಮೇತ ಕೊಡ್ತೀವಿ. 5,60,000 ಗೆ 2016 ಮಾಡಲ್ ಸಿಂಗಲ್ ಓನರ್ ಗಾಡಿ ಕೊಡ್ತೀನಿ. ಇಲ್ಲ NOC ಸಮೇತ ಬೇಕು ಅಂತ ಹೇಳಿದ್ರೆ 4,80,000 ರೂಪಾಯಿಗೆ ವಿತ್ NOC ಕೊಡ್ತೀನಿ. 2016 ಮಾಡಲ್ ಸಿಂಗಲ್ ಓನರ್ ಪೋಲೋ 4,80,000. ಅಂಡ್ ನೆಕ್ಸ್ಟ್ ನೋಡ್ಬೋದು ಒಂದು i10 ಇದೆ ವೈಟ್ ಕಲರ್. ಸರ್ ಇದು ಡೀಟೇಲ್ ಸರ್. ಪವಿತ್ರನ್ ಬಹಳ ಜನ ಸ್ಮಾಲ್ ಫ್ಯಾಮಿಲಿಯಿಂದ ಇರ್ತಾರೆ, ಅವ್ರದ್ದು ಒಂದು ಆಸೆ ಇರ್ತದೆ ಗಾಡಿ ತಗೋಬೇಕು ಅಂತ ಹೇಳ್ಬಿಟ್ಟು. ಅಂತವ್ರಿಗೆ ಏನಂತ ಹೇಳ್ಬಿಟ್ಟು ಒಂದು i10 ಹೋಂಡಾ i10 ತಗೊಬಂದಿದ್ದೀವಿ. ಗಾಡಿ 2010 ಮಾಡಲ್ ಆಗಿರ್ತದೆ, ಸೆಕೆಂಡ್ ಓನರ್, ಮ್ಯಾಗ್ನಾ ವೇರಿಯಂಟ್. ಗಾಡಿ ನೋಡ್ಬೋದು ಯಾವುದೇ ತರ ಡೆಂಟ್ ಆಗ್ಲಿ ಸ್ಕ್ರಾಚ್ ಆಗ್ಲಿ ಯಾವುದೇ ತರದ್ದು ಇಲ್ಲ. ಒಂದು ಸ್ಯಾಂಟ್ರೋ ಪ್ರೈಸ್ ಅಲ್ಲಿ ಹೋಂಡಾ i10 ತಗೊಬಂದಿದ್ದೀನಿ. ಇದ್ರ ಪ್ರೈಸ್ ಆಸ್ಕಿಂಗ್ ಬಂದ್ಬಿಟ್ಟು 2,40,000 ಕೋಟ್ ಮಾಡ್ತಾ ಇದೀವಿ. ನಿಮ್ ಚಾನಲ್ ಮುಖಾಂತರ ಯಾರಾದ್ರೂ ಬಂತು ಅಂತ ಹೇಳಿದ್ರೆ ಫೈನಲ್ ಟು ಫೈನಲ್ 2,25,000 ಗೆ ಈ ಗಾಡಿ ಮಾಡ್ಕೊಡ್ತೀನಿ. 2,25,000. ನಿಮ್ಗೆ ವೈಟ್ ಬೇಡ ಅಂದ್ರೆ ನಿಮ್ಗೆ ಇನ್ನೊಂದು ಆಪ್ಷನ್ ಇದೆ, ಇದು ಒಂದು ಹೇಳ್ಬೋದು. ಇದು 2010 ಮಾಡಲ್ ಪವಿತ್ರನ್, ಇದು ಮ್ಯಾಗ್ನಾ ವೇರಿಯಂಟ್. ಇದು ಬಂದ್ಬಿಟ್ಟು ನಿಮ್ಗೆ MS ಪಾಸಿಂಗ್ ಆಗಿರ್ತದೆ. ಈ ಗಾಡಿ ಇದು ಬಂದ್ಬಿಟ್ಟು ನಿಮ್ಗೆ ನಂಬರ್ ಸಮೇತ ಈ ಗಾಡಿಯನ್ನು 2,25,000 ಗೆ ಮಾಡಿಕೊಡ್ತೀನಿ. ಇದನ್ನು 2,25,000 ಆಗುತ್ತೆ. ಚೆಕ್ ಮಾಡ್ಬೋದು, ಬಾಡಿ ಲೈನ್ ನೀಟ್ ಇದೆ. ಅಂಡ್ ನೆಕ್ಸ್ಟ್ ನಿಮ್ಗೆ i10 ಬೇಡ, ಒಂದು ಸಿಯಾಸ್ ಬೇಕಂದ್ರೆ ನೋಡಿ, ಒಂದು ಮೆರೂನ್ ಕಲರ್ ಇದೆ. ಸರ್ ಇದು ಡೀಟೇಲ್ ಸರ್. ಪವಿತ್ರನ್ ಇದು ಬಂದ್ಬಿಟ್ಟು ನಿಮ್ಗೆ ಮಾರುತಿ ಸಿಯಾಜ್ 2015 ಮಾಡಲ್. ಬಹಳ ಜನ ಕೇಳ್ತಾರೆ ಸರ್ ನಮ್ಗೆ ಮೈಲೇಜ್ ಬೇಕು, ಜಾಸ್ತಿ ಓಡಾಡ್ತೀವಿ, ಮೈಲೇಜ್ ಬೇಕು, ಮತ್ತೆ ಪ್ರೀಮಿಯಂ ಸೆಗ್ಮೆಂಟ್ ಅಲ್ಲಿ ಬೇಕು ಅಂತ ಕೇಳ್ತಾರೆ, ಮತ್ತೆ ಬಜೆಟ್ ಕಮ್ಮಿ ಕೇಳ್ತಾರೆ. ಅಂತವ್ರಿಗೆ ಏನಂತ ಹೇಳ್ಬಿಟ್ಟು ನಾವು ಒಂದು ಮಾರುತಿ ಸಿಯಾಸ್ ತಗೊಬಂದಿದ್ವಿ. 2015 ಮಾಡಲ್, ಸೆಕೆಂಡ್ ಓನರ್ ಆಗಿರ್ತದೆ. ಗಾಡಿನಲ್ಲಿ ನಿಮ್ಗೆ ಫೀಚರ್ಸ್ ಕೇಳೋದಾದ್ರೆ AC ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್ ಬರ್ತದೆ. ಮತ್ತೆ ಈ ಗಾಡಿ ಮೈಲೇಜ್ ಬಂದ್ಬಿಟ್ಟು ಸಿಟಿಯಲ್ಲಿ ನಿಮ್ಗೆ 20, ಹೈವೇ 22 ಸಿಗ್ತದೆ. ಯಾರಾದ್ರೂ ಇಂಟ್ರೆಸ್ಟೆಡ್ ಇದ್ರೆ ಈ ಗಾಡಿಗೆ ಲೋನ್ ಕೂಡ ಆಗ್ತದೆ. ಬರೀ 1 ಲಕ್ಷ ಡೌನ್ ಪೇಮೆಂಟ್ ಮಾಡಿದ್ರೆ ಮಿಕ್ಕಿದ್ದು ಲೋನ್ ಮಾಡ್ಕೊಡ್ತೀವಿ. ಈ ಗಾಡಿದು ಆಸ್ಕಿಂಗ್ ಪ್ರೈಸ್ ಬಂದ್ಬಿಟ್ಟು 4,95,000 ಕೋಟ್ ಮಾಡ್ತಾ ಇದೀವಿ. ನಿಮ್ ಚಾನಲ್ ಮುಖಾಂತರ ಬಂತು ಅಂತ ಹೇಳಿದ್ರೆ 4,65,000 ಗೆ ಈ ಗಾಡಿ ಕ್ಲೋಸ್ ಮಾಡ್ಕೊಡ್ತೀನಿ. 4,65,000 ಚೆಕ್ ಮಾಡ್ಬೋದು ನೀವು. ಅಂಡ್ ನೆಕ್ಸ್ಟ್ ನೋಡಿ ಒಂದು ಇಯಾನ್ ಇದೆ. ಸರ್ ಇದು ಡೀಟೇಲ್ ಸರ್. ಪವಿತ್ರನ್ ಇದು ಬಂದ್ಬಿಟ್ಟು 2012 ಮಾಡಲ್, ಓನರ್ 4 ಆಗಿದೆ. ಬಟ್ ಈ ಗಾಡಿ ಪ್ರೈಸಿಂಗ್ ಅಲ್ಲಿ ಕೊಡ್ತೀನಿ, ಸಣ್ಣ ಪುಟ್ಟ ಖರ್ಚಿದೆ ಗಾಡಿನಲ್ಲಿ. ಈ ಗಾಡಿದು ಆಸ್ಕಿಂಗ್ ಪ್ರೈಸ್ ಬಂದ್ಬಿಟ್ಟು ಫೈನಲ್ ಟು ಫೈನಲ್ 1,75,000 ಗೆ ಹೋಂಡಾ ಇಯಾನ್ 2012 ಮಾಡಲ್ ಕೊಡ್ಬಿಡ್ತೀನಿ. ಸೂಪರ್ ಸರ್. ಖರ್ಚು ಅಂದ್ರೆ ಯಾವ ತರ ಸರ್? ಪವಿತ್ರನ್ ಇದರಲ್ಲಿ ಸ್ವಲ್ಪ ಒಂದು ಬ್ಯಾಟ್ರಿದು ಇಶ್ಯೂ ಇದೆ, ಒಂದು ಪವರ್ ಸ್ಟೇರಿಂಗ್ ಇಶ್ಯೂ ಇದೆ. ತಗೊಳ್ಳೋರು ಕಸ್ಟಮರ್ ಮಾಡ್ಕೋಬೇಕು. ಯಾಕೆ ಅಂತ ಹೇಳಿದ್ರೆ ಇದು ಮಾರ್ಕೆಟ್ ಪ್ರೆಸೆಂಟ್ ವ್ಯಾಲ್ಯೂ ಬಂದ್ಬಿಟ್ಟು 2.5 ಲಕ್ಷ ರೂಪಾಯಿ ಇದೆ. ಅದಕ್ಕೋಸ್ಕರ ಅಂತ ಹೇಳ್ಬಿಟ್ಟು ಕಮ್ಮಿ ಕೊಡ್ತಾ ಇದೀವಿ. 1,75,000 ಗೆ ತಗೊಳ್ಳೋರು ಮಾಡ್ಕೋಬೇಕು. ಓಕೆ ಸರ್. ಅಂಡ್ ನೆಕ್ಸ್ಟ್ ವೀಕ್ಷಕರೇ ನೋಡಿ ಒಂದು ಹೋಂಡಾ ಸಿಟಿ ಇದೆ. ಈ ಮಾಡೆಲ್ ಅಂತೂ ತುಂಬಾ ಡಿಮ್ಯಾಂಡ್ ಇದೆ ಅಂತಾನೆ ಹೇಳ್ಬೋದು. ಅದಕ್ಕಿಂತ ಫಸ್ಟ್ ತೋರಿಸಿದ್ನಲ್ಲ ಪವಿತ್ರನ್ ಇದು ಬಂದ್ಬಿಟ್ಟು ಹೋಂಡಾ ಸಿಟಿ ZX ಆಟೋಮೆಟಿಕ್ ವೇರಿಯಂಟ್ 10th ಆನಿವರ್ಸರಿ ಅಂತ ಹೇಳ್ಬೋದು. ಇದು ಗಾಡಿನಲ್ಲಿ ನಿಮ್ಗೆ AC ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್ ಬರ್ತದೆ. ಗಾಡಿ ಮೈಲೇಜ್ ಕೇಳೋದಾದ್ರೆ ಸಿಟಿಯಲ್ಲಿ ನಿಮ್ಗೆ 14, ಹೈವೇ 16 ಬರ್ತದೆ. ಈ ಗಾಡಿದು ಆಸ್ಕಿಂಗ್ ಪ್ರೈಸ್ ಬಂದ್ಬಿಟ್ಟು 2,45,000 ಕೋಟ್ ಮಾಡ್ತಾ ಇದೀವಿ. ನಿಮ್ ಚಾನಲ್ ಮುಖಾಂತರ ಯಾರಾದ್ರೂ ಬಂತು ಅಂತ ಹೇಳಿದ್ರೆ ಫೈನಲ್ ಟು ಫೈನಲ್ ಒಂದು 2,25,000 ರೂಪಾಯಿ ಮಾಡಿಕೊಡ್ತೀನಿ. ವಿತ್ ಫ್ರೆಶ್ FC ಇರ್ತದೆ. ಓಕೆ ಸರ್, ಸೂಪರ್ ಸರ್. ಅಂಡ್ ನೋಡಿ ನೆಕ್ಸ್ಟ್ ನಮ್ಮ ಮುಂದೆ ಒಂದು ಇನ್ನೊಂದು ಪೋಲೋ ಆಪ್ಷನ್ಸ್ ನೀವು ಸುಮಾರು ಇದೆ ಶೋರೂಮ್ ಅಲ್ಲಿ ಅಂತಾನೆ ಹೇಳ್ಬೋದು. ಡೀಟೇಲ್ ಸರ್. ಪವಿತ್ರನ್ ಇದು ಬಂದ್ಬಿಟ್ಟು 2012 ಮಾಡಲ್, ಸಿಂಗಲ್ ಓನರ್, ಹರಿಯಾಣ ಪಾಸಿಂಗ್ ಆಗಿರ್ತದೆ. ಪೋಲೋ ಡೀಸೆಲ್ ವೇರಿಯಂಟ್. ಫೀಚರ್ಸ್ ಕೇಳೋದಾದ್ರೆ AC ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್ ಬರ್ತದೆ. ಮೈಲೇಜ್ ಸಿಟಿಯಲ್ಲಿ ನಿಮ್ಗೆ 18, ಹೈವೇ 20 ಮೇಲೆ ಬರ್ತದೆ. ಈ ಗಾಡಿದು ಆಸ್ಕಿಂಗ್ ಪ್ರೈಸ್ ಬಂದ್ಬಿಟ್ಟು ಫೈನಲ್ ಟು ಫೈನಲ್ 2.5 ಲಕ್ಷ ರೂಪಾಯಿಗೆ ವಿತ್ NOC ಮಾಡಿಕೊಡ್ತೀನಿ. 2.5 lakhs. ನೋಡಿ, ನೀವೇನಾದ್ರೂ ಒಂದು ಮಾಡೆಲ್ ವೆಹಿಕಲ್ ಸ್ಯಾಂಟ್ರೋ ಹುಡುಕ್ತಾ ಇದ್ರೆ ನೋಡಿ ಒಂದಿದೆ. ಸರ್ ಇದು ಡೀಟೇಲ್ಸ್. ಪವಿತ್ರನ್ ಇದು ಬಂದ್ಬಿಟ್ಟು 2014 ಮಾಡಲ್, ಸೆಕೆಂಡ್ ಓನರ್ ಆಗಿರ್ತದೆ. GLX ಸ್ಯಾಂಟ್ರೋ. ಈ ಮಾಡೆಲ್ ಲಾಸ್ಟ್ ಬಂದಿದ್ದು ಸ್ಯಾಂಟ್ರೋದಲ್ಲಿ. ಈ ಗಾಡಿ ಬಂದ್ಬಿಟ್ಟು ಸೆಕೆಂಡ್ ಓನರ್. ಸಿಟಿಯಲ್ಲಿ ಮೈಲೇಜ್ ನಿಮ್ಗೆ 14, ಹೈವೇ 18 ಹತ್ತತ್ರ ಬರ್ತದೆ. ಸೆಕೆಂಡ್ ಓನರ್ ವೆಹಿಕಲ್ ಆಗಿರ್ತದೆ. ಈ ಗಾಡಿದು ಪ್ರೈಸಿಂಗ್ ಬಂದ್ಬಿಟ್ಟು 2,75,000 ಕೋಟ್ ಮಾಡ್ತಾ ಇದೀವಿ. ನಿಮ್ ಚಾನಲ್ ಮುಖಾಂತರ ಯಾರಾದ್ರೂ ಬಂತು ಅಂತ ಹೇಳಿದ್ರೆ 2.5 ಲಕ್ಷ ರೂಪಾಯಿ ಈ ಗಾಡಿ ಮಾಡಿಕೊಡ್ತೀನಿ. 2.5 lakhs. 2.5 lakh ಗೆ ಈ ಗಾಡಿ ಮಾಡ್ಕೊಡ್ತೀನಿ. ಫೈನಲ್ ಟು ಫೈನಲ್ ಎಷ್ಟು ಆಗ್ಬೋದು ಸರ್? ಇದು ಫೈನಲ್ ಪ್ರೈಸ್ ಅಲ್ಲಿ ನಿಮ್ಗೆ 2,50,000 ಗೆ ಮಾಡ್ಕೊಡ್ತೀನಿ. ಯಾಕಂತ ಹೇಳಿದ್ರೆ ಕಸ್ಟಮರ್ ಪಾರ್ಕ್ ಅಂಡ್ ಸೆಲ್ ಗಾಡಿ ಇದು. ಓಕೆ ಸರ್. ಸೊ ವೀಕ್ಷಕರೇ, ನೀವು ನೋಡಿದ್ರೆ ಸ್ಟಾಕ್ಸ್ ಗಳ ಬಗ್ಗೆ ಅಭಿಪ್ ಸರ್ ಅವರು ಸೂಪರ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ನಿಮ್ಗೆ ಏನೇ ಡೌಟ್ ಇದ್ರು ಸರ್ ಯಾವಾಗಲೂ ಶೋರೂಮ್ ಅಲ್ಲಿ ಇದ್ದೇ ಇರ್ತಾರೆ, ನೀವು ಮಾಡಬಹುದು. ಹೌದು. ಅಂಡ್ ಟೆಸ್ಟ್ ಡ್ರೈವ್ ಕೂಡ ಸಿಗುತ್ತಲ್ಲ? ಎಲ್ಲ ಟೆಸ್ಟ್ ಡ್ರೈವ್ ಕೂಡ ಸಿಗ್ತದೆ. ಇನ್ನೊಂದ್ ಏನಂತ ಹೇಳಿದ್ರೆ ನಿಮ್ ಚಾನಲ್ ಸಬ್ಸ್ಕ್ರೈಬರ್ ಅವ್ರಿಗೆ ಎಲ್ಲರಿಗೂ ಹೇಳೋದು ಇಷ್ಟಪಡ್ತೀನಿ. ಏನಂತ ಹೇಳಿದ್ರೆ
ಬಹಳ ಜನ ಕೇಳ್ತಾರೆ ಲೋನ್ ಬೇಕು ಸರ್, ನಮ್ಮ ಹತ್ರ ಲೋನ್ ಆಗ್ಬೇಕು, ನಮ್ದು ಹತ್ರ ಬಜೆಟ್ ಕಮ್ಮಿ ಇದೆ ಅಂತ ಹೇಳೋರಿಗೆ ಲೋನ್ ಮಾಡಿಸ್ಕೊಡ್ತೀವಿ. ಬಟ್ ಏನಂತ ಹೇಳಿದ್ರೆ ಒಂದ್ ಕಂಡೀಷನ್, ಸಿಬಿಲ್ ಸ್ಕೋರ್ ಚೆನ್ನಾಗಿರ್ಬೇಕು. ಇನ್ನೊಂದ್ ಏನಂತ ಹೇಳಿದ್ರೆ ಬ್ಯಾಂಗ್ಳೂರಲ್ಲಿ ಇದ್ದೀರಾ, ಸಿಬಿಲ್ ಸ್ಕೋರ್ ಲೋ ಇದೆ, ಏನಾದ್ರು ಡಿಫಾಲ್ಟ್ ಇದ್ದೀರಾ ಅಂತ ಹೇಳಿದ್ರು ಅಂತವ್ರಿಗೂ ಲೋನ್ ಮಾಡಿಸ್ಕೊಡ್ತೀವಿ. 2013 ಅಂಡ್ ಅಬೋ ಗಾಡಿಗಳಿದ್ರೆ 1.5 ಲಕ್ಷ ರೂಪಾಯಿ ಲೋನ್ ಕೂಡ ಮಾಡಿಸ್ಕೊಡ್ತೀವಿ ಪ್ರೈವೇಟ್ ಅಲ್ಲಿ. ಅದು ಬ್ಯಾಂಗ್ಳೂರಲ್ಲಿ ಇರ್ಬೇಕು, ಔಟ್ಸೈಡ್ ಅಲ್ಲಿ ಇದ್ರೆ ಆಗೋದಿಲ್ಲ. ಔಟ್ಸೈಡ್ ಅವರು ಲೋನ್ ಮಾಡಿಸ್ಬೇಕು ಅಂತ ಹೇಳಿದ್ರೆ ಕರ್ನಾಟಕ ನಾವು ಲೋನ್ ಮಾಡಿಸ್ಕೊಡ್ತೀವಿ. ಸಿಬಿಲ್ ಸ್ಕೋರ್ ಚೆನ್ನಾಗಿರ್ಬೇಕು ಮತ್ತೆ ಟ್ರಾನ್ಸಾಕ್ಷನ್ ಚೆನ್ನಾಗಿರ್ಬೇಕು. ಓಕೆ ಸರ್, ಥ್ಯಾಂಕ್ ಯು ಸರ್. ಸೊ ವೀಕ್ಷಕರೇ, ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ನಂಬ್ತೀನಿ. ಸೊ ನೀವೇನು ಮಾಡ್ಬೇಕಂದ್ರೆ ಲೈಕ್, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ. ಅದೇ ನೀವು ನಮಗೆ ಮಾಡುವ ಫೇವರು. ಸೊ ಸಿ ಇನ್ ದ ನೆಕ್ಸ್ಟ್ ವಿಡಿಯೋ. ಅಂಟಿಲ್ ದೆನ್, ಇಟ್ಸ್ ಪವಿತ್ರನ್ ಸೈನಿಂಗ್ ಔಟ್. ಬೈ ಬೈ, ಪೀಸ್ ಔಟ್, ಟೇಕ್ ಕೇರ್.